ರೈಲ್ವೆ ಮಾರ್ಗದ ಕಾಮಗಾರಿ ಕುಡಚಿಯಿಂದ ಲೋಕಾಪುರವರೆಗೆ ಏಕಕಾಲಕ್ಕೆ ಪ್ರಾರಂಭಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಜನಜಾಗೃತಿ ಅಭಿಯಾನ. ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ. ಬಾಗಲಕೋಟೆ ಜಿಲ್ಲೆಯ ಸಾರ್ವಜನಿಕರು ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗದ ಕಾಮಗಾರಿ ಕುಡಚಿಯಿಂದ ಲೋಕಾಪುರವರೆಗೆ ಏಕಕಾಲಕ್ಕೆ ಪ್ರಾರಂಭಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಒತ್ತಡ ಹೇರಲು ಜನಜಾಗೃತಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ಹೇಳಿದ್ದಾರೆ. ಸರ್ಕಾರ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಜಮಖಂಡಿ ಪಟಿವರ್ಧನ ಮಹಾರಾಜರು, ಮುಧೋಳದ ಘೋರ್ಪಡೆ ಮಹಾರಾಜರು ಕುಡಚಿ ಬಾಗಲಕೋಟೆ ರಾಯಚೂರು ರೈಲ್ವೆ ಮಾರ್ಗ ನಿರ್ಮಿಸಬೇಕು ಅಂತ ಕನಸು ಕಂಡು ಆಗಿನ ಬ್ರಿಟಿಷ್ ಸರ್ಕಾರದ ಜೊತೆ ಪತ್ರ ವ್ಯವಹಾರ ಇಚ್ಛಾಶಕ್ತಿ ತೋರಿದೆ. ವರದಿ ಭರತೇಶ್ ಪಾನಕನವರ್, ಜಮಖಂಡಿ. ಕಂಡೀಷನ್ ಮಾಡಿ ಯಾವುದೇ ಪಕ್ಷಕ್ಕೆ ನೀವು ಓಟ್ ಹಾಕ್ರಿ, ಅವ್ರಿಗೆ ಕಂಡೀಷನ್ ಮಾಡಿ ಹಾಕ್ರಿ. ಚುನಾವಣೆ ಆದಮೇಲೆ ಮತ್ತೆ ನಾವು ಇಲ್ಲಿ ಹೋರಾಟಕ್ಕೆ ಬರುವಂಗೆ ಮಾಡಬೇಡ್ರಿ. ಯಾವ ಆರ್ಸ್ ಬಂದಿರ್ತಾನ ಅವರ ಹೋರಾಟ ಮಾಡಿದಾಗ ಬಂದು ನಿಂತೈತದ. ನಮ್ದೇನಪ್ಪ ಬಯಕೆ ಅಂದರೆ ಜಿಲ್ಲೆಯ ಪ್ರಮುಖ ನಗರಗಳಿಗೆ ವ್ಯವಸ್ಥೆ ಆಗಬೇಕು. ಅಲ್ಲೇನು ಮಾಡ್ಯಾರ ಅವರು, ಬಾಗಲಕೋಟೆಯಿಂದ ತಗೋರಿ ಸುಳಿಕಿರಿ ಹಳ್ಳಿ, ಕೆರ್ಕಲ್ಮಟ್ಟಿ ಹಳ್ಳಿ, ಕಂಕಿಡೋಣಿ ಹಳ್ಳಿ, ಈಗ ಲೋಕಾಪುರ ತಂದರೆ ಅದೊಂದು ಸ್ವಲ್ಪ ಗಾಡಿ ಕಾಣಕತ್ತೈತಿ. ಅಲ್ಲಿನೂ ಜನರಿಗೆ ಉಪಯೋಗ ಇಲ್ಲ. ಮುಖ್ಯವಾಗಿ ಬೇಕಾದಂಥ ವಿಷಯ ಏನಪ್ಪ ಅಂದ್ರೆ ಮುಧೋಳ್, ಜಮಖಂಡಿ, ರಕ್ಕೈ ಬರಹಟ್ಟಿ, ತೇರ್ದಾಳ್, ಆರೋಗಿರಿ ಮತ್ತು ಕುಡಚಿಗೆ ತಲುಪುವಂಗ ಈ ಭಾಗದಲ್ಲಿ ಏಕಕಾಲಕ್ಕೆ ರೈಲ್ವೆ ಮಾರ್ಗದ ಕಾಮಗಾರಿ ಪ್ರಾರಂಭ ಮಾಡಬೇಕಂತ ಹೇಳಿ ನಮ್ಮ ಒತ್ತಾಯ ಆಗಿತ್ತು. ನಾನು ಕುತುಬುದ್ದೀನ್ ಖಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಕುಡಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬಂದು 14 ವರ್ಷ ಆಯ್ತು. ಕೆಲಸ ನಡೆದೈತಿ. ಬಾಗಲಕೋಟೆಯಿಂದ ಲೋಕಾಪುರವರೆಗೆ ಈಗಾಗಲೇ ಕಾಮಗಾರಿ ಪೂರ್ಣಗೊಂಡೈತಿ. ರೈಲ್ವೆ ಸೌಲಭ್ಯನು ಶೀಘ್ರದಲ್ಲಿ ಪ್ರಾರಂಭ ಆಗತ್ತೆ. ರಾಜ್ಯ ಸರ್ಕಾರ ರೈಲ್ವೆ ಯೋಜನೆಗಳಿಗೆ 50% ಹಣ ಮತ್ತು ಉಚಿತವಾಗಿ ಭೂಮಿ ರಾಜ್ಯ ಸರ್ಕಾರ ನಮ್ಮ ರಾಜ್ಯದ ಜನರಿಗೆ ಅನುಕೂಲ ಆಗಲಿ, ರೈಲ್ವೆದಾಗ ನಮ್ಮ ಮಂದಿ ಅಡ್ಡಾಡ್ಲಿ ನಮ್ಮ ಜನ ಅಂಥೇಳಿ 50% ಹಣ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸಂದಾಯವನ್ನ ಮಾಡುತ್ತೆ. ಆದರೆ ಇವರು ಕೇಂದ್ರ ಸರ್ಕಾರದವರು ಅಂದರೆ ರೈಲ್ವೆ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಕೂಡಿ ಉದ್ಯೋಗಪತಿಗಳಿಗೆ ಅನುಕೂಲ ಆಗುವಂತೆ ಇವತ್ತು ಲೋಕಾಪುರಕ್ಕೆ ನಿಂತಿದ್ದು ರೈಲನ್ನ ಮುಧೋಳ, ಜಮಖಂಡಿ, ರಬಕೈ, ಬನಹಟ್ಟಿ, ತೇರದಾಳ ಭಾಗದಾಗ ಕೆಲಸ ಪ್ರಾರಂಭಿಸಿದ ಬಿಟ್ಟು ಈಗ ಯಾದವಾಡಕ್ಕೆ ಕೆಲಸ ಮಾಡ್ತಿದ್ದೆ. ಅದರ ನಮ್ಗೆ ವಿರೋಧ ಐತಿ. ಯಾದವಾಡಕ್ಕೆ ಪ್ರಾರಂಭ ಮಾಡಲಿ, ಅದಕ್ಕೆ ನಾವು ಸಂತೋಷ. ಆದರೆ ಮುಧೋಳ, ಜಮಖಂಡಿ, ರಬಕೈ, ಬನಹಟ್ಟಿ ಈ ಭಾಗದಲ್ಲಿ ಜನರಿಗೆ ಅನುಕೂಲ ಆಗುವಂತ ಮಾರ್ಗ ಇದು. ಇಲ್ಲೇ ಕೂಡ ಕಾಮಗಾರಿ ಪ್ರಾರಂಭಿಸಿ ಜನರಿಗೆ ನ್ಯಾಯ ದೊರಕಿಸಿಕೊಡ್ಬೇಕಂತ ಹೇಳಿ ಕೇಂದ್ರದ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತೇನೆ.